ಮಿಸ್ಸಿಂಗ್ ನಂಬರ್ ಕ್ವಶನ್ ನೋಡಿ 15, 17, 20, 30, 45, 106 ಇದೆ. ಫಸ್ಟ್ ನಾವು ಇದು ಅಬ್ಸರ್ವ್ ಮಾಡಬೇಕಾಗಿದ್ದು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದೆಯೋ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇದೆಯೋ, ಮಧ್ಯೆ ಗ್ಯಾಪ್ ಎಷ್ಟಿದೆ ಅಂತ ನೋಡ್ಬೇಕು. ಇದು ಏರಿಕೆ ಕ್ರಮದಲ್ಲಿದೆ. ಯಾವ ತರ ಅಂದ್ರೆ 15 ಆದ್ಮೇಲೆ 17, 20, 30 ಅಂದ್ರೆ ಸ್ವಲ್ಪ ಸ್ವಲ್ಪ +2 ಆಗಿರ್ಬೋದು, +5 ಆಗಿರ್ಬೋದು, ಈ ರೀತಿ ಇನ್ಕ್ರೀಸ್ ಆಗಿದೆ ಅಂದ್ರೆ ಫಸ್ಟ್ ನಾವು ಡಿಫ್ರೆನ್ಸ್ ತೆಗಿಬೇಕಾಗುತ್ತೆ. ಇದ್ರೆ ಎರಡರ ಮಧ್ಯೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 2 ಬರುತ್ತೆ. ಇವೆರಡರ ಮಧ್ಯೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 17 ಅಂದ್ರೆ 3 ಬರುತ್ತೆ. ಇವೆರಡರ ಮಧ್ಯೆ 10 ಬರ್ತಾ ಇದೆ. ಇವೆರಡರ ಮಧ್ಯೆ 15 ಬರ್ತಾ ಇದೆ. ಸೊ ಇದ್ರ ಮಧ್ಯೆ ಮುಂದೆ ಗೊತ್ತಿಲ್ಲ ನಮಗೆ. ಇಲ್ಲಿ ನೆಕ್ಸ್ಟ್ ಫರ್ದರ್ ಡಿಫ್ರೆನ್ಸ್ ತೆಗೆದ್ರೆ 2ರಲ್ಲಿ 3 ಆದ್ರೆ 1 ಬರುತ್ತೆ, ಇಲ್ಲಿ 7 ಬರುತ್ತೆ, ಇಲ್ಲಿ ಮತ್ತೆ 5 ಬರುತ್ತೆ, ಇಲ್ಲಿ 1, ಇಲ್ಲಿ 7 ಮತ್ತೆ ಕಡಿಮೆ ಆಯ್ತು ಇಲ್ಲಿ. ಓಕೆ, ಸೊ ಡಿಫ್ರೆನ್ಸ್ ತೆಗಿಯೋವರೆಗೂ ಈಜಿ ಅನ್ಸುತ್ತೆ. ನೀವು ನೆಕ್ಸ್ಟ್ ಈ ತರ ನೋಡಿ, ಇಲ್ಲಿ 1 ಬಂತು, ನೆಕ್ಸ್ಟ್ ಇಲ್ಲಿ 7, 5 ಈ ತರ ಕಡಿಮೆ ಆದಾಗ ನಿಮಗೆ ಬೇರೆ ತರ ಯೋಚನೆ ಮಾಡಬೇಕು. ನೀವು ನೋಡಿ, ನಾವು ಯಾವ ತರ ಯೋಚನೆ ಮಾಡ್ತೀನಿ ಅಂದ್ರೆ 2ನ ಯಾವ ತರ ಬರೀತೀನಿ ಅಂದ್ರೆ 1 ಸ್ಕ್ವೇರ್ ಪ್ಲಸ್ 1 ಅಂತ ಬರೀತೀನಿ. ಇದನ್ನ 3ನ ಇದೇ ಸ್ಕ್ವೇರ್ ರೂಟ್ ಫಾರ್ಮ್ ಮಾಡಬೇಕಂದ್ರೆ 1 ಆದ್ಮೇಲೆ 2 ಸ್ಕ್ವೇರ್, 2 ಸ್ಕ್ವೇರ್ ಆದ್ಮೇಲೆ ಪ್ಲಸ್ 1 ಮಾಡಿದ್ರೆ 4 ಆಗ್ಬಿಡುತ್ತೆ, ಅಂದ್ರೆ 5 ಆಗ್ಬಿಡುತ್ತೆ. 2 ಸ್ಕ್ವೇರ್ ಅಂದ್ರೆ 4, 3 ಬರ್ಬೇಕಂದ್ರೆ ನಾನು ಮೈನಸ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ 3 ಸ್ಕ್ವೇರ್ ಪ್ಲಸ್ 10 ಬರ್ಬೇಕಂದ್ರೆ 1 ಮಾಡ್ತೀನಿ. 3 ಆದ್ಮೇಲೆ 4 ಸ್ಕ್ವೇರ್ ಹಾಗೆ ಇಡ್ತೀನಿ. ಆದ್ರೆ 15 ಬರ್ಬೇಕಂದ್ರೆ -1 ಮಾಡ್ತೀನಿ, ಅಂದ್ರೆ 16 - 1 15. ಓಕೆ, ಏನ್ ಫಾಲೋ ಆಗ್ತಿದೆ ಅಂದ್ರೆ ಪ್ಲಸ್ 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 ಫಾಲೋ ಆಗ್ತಿದೆ, ಮೈನಸ್ 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 ಫಾಲೋ ಆಗ್ತಿದೆ. ಓಕೆ, ನೆಕ್ಸ್ಟ್ ನೋಡಿ, ಇದು 4 ಆದ್ಮೇಲೆ 5 ಸ್ಕ್ವೇರ್ ಹಾಗೆ ಬರ್ತೀನಿ. 5 ಸ್ಕ್ವೇರ್ ಬರ್ದೆ ಅಂದ್ರೆ ನಾನು ಇಲ್ಲಿ ಮೈನಸ್ ಆದ್ಮೇಲೆ +1 ಬರಲೇಬೇಕು. 5 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? 25 ಆಯ್ತು, +1 26 ಆಯ್ತು. ಅಂದ್ರೆ ಇವೆರಡರ ಮಧ್ಯೆ 26 ಡಿಫ್ರೆನ್ಸ್. ಓಕೆ, ಇವೆರಡನ್ನ ಆಡ್ ಮಾಡಬೇಕು. 45 + 26 ಮಾಡಿದ್ರೆ 11, 1, 4, 3, 7, 71 ಹಾಕಿದ್ರೆ ಮುಂದೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಸಪೋಸ್ ನೋಡಿ, ಇಲ್ಲಿ ನನಗೆ ಆನ್ಸರ್ ಗೊತ್ತಿದೆ, ನಾನು ಬೇಗ ಸಾಲ್ವ್ ಮಾಡಿದೆ. ನೀವೇನು ಮಾಡ್ತೀರಾ? ಸ್ವಲ್ಪ ಗ್ಯಾಪ್ ಇದೆ ಅಂತ ಡಿಫ್ರೆನ್ಸ್ ತೆಗಿತೀರಾ. ಇದ್ರ ನೆಕ್ಸ್ಟ್ ಮತ್ತೆ ಡಿಫ್ರೆನ್ಸ್ ತೆಗಿಲಿಕ್ಕೆ ಟ್ರೈ ಮಾಡ್ತೀರಾ. ಅವಾಗ ಹೆಚ್ಚು ಕಮ್ಮಿ ನಂಬರ್ ಬರ್ತಿರುತ್ತೆ. ಅವಾಗ ನೀವೇನು ಮಾಡ್ಬೇಕಂದ್ರೆ ಈ ಥರ 1 ಸ್ಕ್ವೇರ್ ಹಾಕಿ ಟ್ರೈ ಮಾಡೋದು, 1 ಕ್ಯೂಬ್ ಹಾಕಿ ಟ್ರೈ ಮಾಡೋದು. ಇದು ನೀವು ಯಾವಾಗ ಬರುತ್ತೆ ಅಂದ್ರೆ ನಿಮಗೆ ಒಂದು ಮಿನಿಮಮ್ ಅಂದ್ರೆ ಒಂದು 100 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ. ಇದ್ರ PDF ನಿಮಗೆ ಒಂದು 100 ಕ್ವಶನ್ PDF ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿಂದ ನೀವು ತಗೋಬಹುದು. ಟೆಲಿಗ್ರಾಮ್ ಲಿಂಕು ಬಯೋದಲ್ಲಿರುತ್ತೆ. ಇಲ್ಲ ನೀವು https://t.me_Isha Classrooms ಸರ್ಚ್ ಮಾಡಿದ್ರೆ ನೀವು ಟೆಲಿಗ್ರಾಮ್ ಚಾನಲ್ ಡೈರೆಕ್ಟ್ ವಿಸಿಟ್ ಆಗ್ಬೋದು.